ಪ್ರೀತಿಯ ಸ್ನೇಹಿತರೆ, ಇಂದು ನಮ್ಮ ಮನೆಯಲ್ಲಿ ನಾನು ಮಾಡಿರ್ತಕ್ಕಂಥ ರುಚಿಕರವಾದ ಸಾಂಬಾರು, ನಾವು ಹುಳಿ ಅಂತ ಹೇಳ್ತೀವಿ. ಈ ಸಾಂಬಾರು ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ಸಾಂಬಾರನ್ನ ನೀವು ಯಾವ ರೀತಿಯಲ್ಲಿ ಮಾಡ್ತೀರಾ ಅನ್ನೋದನ್ನು ಸಹ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ತೀನಿ. ಮತ್ತೆ ತಡ, ಬನ್ನಿ ವಿಡಿಯೋ ಸಂಪೂರ್ಣವಾಗಿ ನೋಡೋರಂತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡೋಣ ಅಲ್ವಾ? ಬನ್ನಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನಿವತ್ತು ನಮ್ಮ ಮನೆಯಲ್ಲಿ ಸೊಪ್ಪಿನ ಹುಳಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಈ ಚಿಕ್ಕ ಪಾವಲ್ಲಿ 3 ಪಾವು ತೊಗರಿಬೇಳೆಯನ್ನು ತೊಳೆದು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ದಂಟಿನ ಸೊಪ್ಪು ಅಂದರೆ ಒಂದು 4ರಿಂದ 5 ಕಟ್ಟು ದಂಟಿನ ಸೊಪ್ಪನ್ನ ಹೆಚ್ಚಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಮಣ್ಣಿರುತ್ತಲ್ಲ, ಅದೆಲ್ಲ ಹೋಗಲಿ ಅಂತ. ನಾವು ದಂಟಿನ ಸೊಪ್ಪಲ್ಲದೆ ಬೇರೆ ಇನ್ಯಾವ ಸೊಪ್ಪನ್ನು ಉಪಯೋಗಿಸಲ್ಲ. ಇದಕ್ಕೆ ಒಂದು 2 ಕಂತೆ ಮೆಂತ್ಯ ಹಾಕಿದ್ದೀನಿ ಅಷ್ಟೇ, ಮೆಂತ್ಯ ಸೊಪ್ಪು. ಇನ್ನು ಪಾಲಕ್ಕಾಗಲಿ, ಕಿರಿಕಿರಿ ಅದೇನೇನೋ ಸೊಪ್ಪುಗಳು ಬರುತ್ತಲ್ಲ, ಅದು ಯಾವುದೂ ನಾವು ಸೊಪ್ಪಿನ ಹುಳಿಗೆ ಉಪಯೋಗಿಸಲ್ಲ. ಬರೀ ನಮ್ಮ ತಾಯಿ ಮಾಡ್ತಿದ್ದು ದಂಟು ಮಾತ್ರ. ನಾನು ಒಂದು 2 ಕಂತೆ ಮೆಂತ್ಯವನ್ನು ಹಾಕಿದ್ದೀನಿ, ಮೆಂತ್ಯ ಸೊಪ್ಪು. 4 ಹುಳಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 2 ಸ್ಪೂನು ಜೀರಿಗೆಯನ್ನು ಹಾಕ್ತೀನಿ. ಈ ಬೇಯಕ್ಕೆ ಹಾಕ್ಬೇಕಾದ್ರೆ ಜೀರಿಗೆಯನ್ನು ಹಾಕಿ, ಅಂದರೆ ತೊಗರಿಬೇಳೆ, ಸೊಪ್ಪು, ಟೊಮೆಟೊ ಮತ್ತು 2 ಸ್ಪೂನ್ ಜೀರಿಗೆಯನ್ನು ಹಾಕಿ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಂಡು ನಿಮಗೆ ನಾನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲವನ್ನು ಹಾಕಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು 3 ವಿಷಲ್ ಬರೆಸ್ಕೊತೀನಿ. ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರೀತಿಯ ಸ್ನೇಹಿತರೆ, ನೋಡಿ, ಎಲ್ಲ ಬೇಯಿಸಿ ಒಂದು 3 ಸರಿ ವಿಷಲ್ ತೊಗೊಂಡಿದ್ದೆ. ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀನಿ ಆ ಪಾತ್ರೆಗೆ ನಾನು 2 ದಿನಕ್ಕೆ ಹುಳಿ ಮಾಡ್ಕೊಳ್ಳೋದು ನಿಮಗೆ ಗೊತ್ತು. ಅದಕ್ಕಷ್ಟೇ ಖಾರದ ಪುಡಿ ತೊಗೊಂಡಿದ್ದೀನಿ, ಹುಣಸೆ ಹಣ್ಣು, ಮತ್ತು ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ರುಬ್ಬಿರೋದು ನಿಮಗೆ ಶೇರ್ ಮಾಡಿರಲಿಲ್ಲ, ಯಾಕೆ ಅಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಂಬಿಟ್ಟಿದ್ದೆ. 10 ಗಂಟೆಗೆ ಕರೆಂಟ್ ಹೋಗುತ್ತೆ ಅಂತ ಕೊಟ್ಟಿದ್ರಲ್ಲ, ಸೊ ಆದ್ದರಿಂದ ಇಲ್ಲಿ ರುಬ್ಬೋಕ್ಕೆ ನಾನು ತೊಗೊಂಡಿರೋದು ನನ್ನ ಈ ಮುಷ್ಟಿಯಲ್ಲಿ 2.5 ಮುಷ್ಟಿ ಉರಿಗಡಲೆ, 2 ಈರುಳ್ಳಿ, 2 ಹುಳಿ ಟೊಮೆಟೊ ಮತ್ತು ತೆಂಗಿನಕಾಯಿ, ಇದಿಷ್ಟನ್ನು ಹಾಕಿ ರುಬ್ಬಿದ್ದೀನಿ. ತೆಂಗಿನಕಾಯಿನ ಒಂದು ಚಿಕ್ಕ ಹೋಳು ಪೂರ್ತಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಇದಕ್ಕೆ ಬೆರೆಸಿ ಚಿಟಿಕೆ ಅರಿಶಿನ ಹಾಕ್ತೀನಿ. ಇಲ್ಲಿಗೆ ಖಾರದ ಪುಡಿಯಲ್ಲೂ ಅರಿಶಿನದ ಕೊನೆ ಹಾಕಿರ್ತೀವಿ, ಆದರೆ ನಾನು ಬೇಯಿಸ್ಬೇಕಾದ್ರೆ ಕುಕ್ಕರಿಗೆ ಹಾಕೋದಿಲ್ಲ, ಕುಕ್ಕರಲ್ಲೆಲ್ಲ ಕರೆ ಆಗುತ್ತೆ ಅಂತ. ಇಲ್ಲಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆಲ್ಲ ಹಾಕ್ತೀನಿ. ನೀವು ಬೆಲ್ಲ ಹಾಕದೇ ಇರೋರು ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಹಾಕಿ ಕುದಿಸ್ತೀನಿ. ಕುದಿಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸಾರಿಗೆ 1000 ಕುದಿಯಂತೆ. ನೋಡಿ, ಸಾರು ಕೊತ ಅಂತ ಕುದೀತಾ ಇದೆ. ರುಚಿ ನೋಡಿದೆ, ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅದ್ಭುತವಾಗಿದೆ. ನಮ್ಮನೆ ಸೊಪ್ಪಿನ ಹುಳಿ ಅದ್ಭುತವಾಗಿದೆ. ಒಮ್ಮೆ ನೀವು ಈ ರೀತಿಯಲ್ಲಿ ಮಾಡಿಕೊಂಡು ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈಗ ಒಂದು ಒಗ್ಗರಣೆಯನ್ನು ಕೊಟ್ಬಿಡೋಣ. ನಂತರ ಸೊಪ್ಪಿನ ಹುಳಿ ತಿನ್ನೋಕ್ಕೆ ರೆಡಿ ಆಗುತ್ತೆ. ಯಾರ್ದಾದ್ರೂ ಊಟ ಆಗಿಲ್ಲ ಅಂದರೆ ಬನ್ನಿ ನಮ್ಮ ಮನೆಯಲ್ಲಿ ಊಟಕ್ಕೆ. ಮಧ್ಯಾಹ್ನಕ್ಕೆ ಅಚ್ಚುಕಟ್ಟಾಗಿ ಸೊಪ್ಪಿನ ಹುಳಿಯಲ್ಲಿ ಊಟವನ್ನು ಎಲ್ಲರೂ ಒಟ್ಟಿಗೆ ಮಾಡೋಣ. ಸ್ನೇಹಿತರೆ, ಸಾರಿಗೆ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ. ಒಗ್ಗರಣೆಗೆ 3 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಹಾಗೆ ಚಿಕ್ಕ ಸ್ಪೂನಲ್ಲಿ. ಹಾಗೆ ಅದ್ರ ಜೊತೆಗೆ ಕಡಲೆಕಾಯಿ ಎಣ್ಣೆನೂ ಮಿಕ್ಸ್ ಮಾಡಿ ನಾನು ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ. 3 ಸ್ಪೂನು ಚಿಕ್ಕ ಸ್ಪೂನಲ್ಲಿ ತುಪ್ಪ, ಇನ್ನು ಮಿಕ್ಕಿದ್ದು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ತೀನಿ. ಸ್ನೇಹಿತರೆ ನೋಡಿ, ಕಡಲೆಕಾಯಿ ಎಣ್ಣೆ ಮತ್ತು ತುಪ್ಪ 2 ಕಾದು ಬಂದಿದೆ. ಈಗ ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅದೆರಡು ಚಿಟಪಟ ಅಂತ ಸಿಡಿಲಿ. ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತೀನಿ. ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಸೊಪ್ಪಿನ ಹುಳಿಗೆ ಈರುಳ್ಳಿಯನ್ನು ಒಗ್ಗರಣೆ ಕೊಟ್ಟಿದ್ದರು. ಅದರ ರುಚಿನೇ ಅದ್ಭುತವಾಗಿತ್ತು. ಆಗ್ಲಿಂದಲೂ ನಾನು ಸೊಪ್ಪಿನ ಹುಳಿ ಮಾಡಿದ್ರೆ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡ್ತೀನಿ. ಬಟ್ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಉಪಯೋಗಿಸಲ್ಲ. ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟು ಈಗ ಸ್ಟವನ್ನು ಆಫ್ ಮಾಡಿ ಒಣಮೆಣಸಿನ್ಕಾಯನ್ನು ಹಾಕೋತೀನಿ. ನಂತರ ಇಂಗಿನ ಪುಡಿಯನ್ನು ಉದುರಿಸಿ ನಾನು ಇದು ಒಗ್ಗರಣೆಯನ್ನು ಸಾರಿಗೆ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿಯಲ್ಲಿ ನೀವು ಒಗ್ಗರಣೆ ಕೊಟ್ಟು ನೋಡಿ. ಸ್ನೇಹಿತರೆ ನೋಡಿ, ಒಗ್ಗರಣೆಯನ್ನು ಸಾರಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಸಾರು, ರುಚಿ ನೋಡಿದ್ದೀನಿ.
ಹುಳಿ ಉಪ್ಪು ಖಾರ ಎಲ್ಲ ಅಚ್ಚುಕಟ್ಟಾಗಿದೆ. ನೀವು ಒಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನಿ. ಬಿಸಿ ಬಿಸಿ ಅನ್ನಕ್ಕೆ, ರಾಗಿ ಹಿಟ್ಟಿಗೆ, ಚಪಾತಿಗಂತೂ ಸಖತ್ತಾಗಿರುತ್ತೆ. ಹೇಗಿತ್ತು ಅಂತ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರಗಳು. ಪ್ರೀತಿಯ ಸ್ನೇಹಿತರೆ, ರುಚಿಕರವಾದಂಥ ಸೊಪ್ಪಿನ ಹುಳಿ ರೆಡಿಯಾಗಿದೆ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.